ಸೊ ಇವತ್ತು ಹೇರ್ ಕೇರ್ ರೊಟೀನ್ನ ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ, ಡಿ-ಟ್ಯಾನ್ ಫೇಸ್ ಪ್ಯಾಕ್. ಸೊ ಏನು ಫೇಸ್ ಪ್ಯಾಕ್ ಹಾಕೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಇವಾಗ ಫೇಸ್ ಪ್ಯಾಕ್ ರೆಡಿ ಇದೆ. ನಾನು ನೆನ್ನೆನೇ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ, ಅದನ್ನು ತೋರಿಸಿದ್ದೀನಿ. ಸೊ ಇವಾಗ ತಲೆಗೆ ಹೇರ್ ಮಾಸ್ಕ್ನ ಹಾಕೋಬೇಕು. ಇವಾಗ ಹೇರ್ ಮಾಸ್ಕ್ ರೆಡಿ ಇದೆ, ಇದನ್ನು ತಲೆಗೆ ಅಪ್ಲೈ ಮಾಡ್ಕೋಬೇಕು. ಬಟ್ ಸಿಗೆ ಪುಡಿ ಹಾಕ್ಕೊಂಡು ಏನಾದರೂ ಹೇರ್ ಮಾಸ್ಕ್ ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ರೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ನಾನು ಮನೆಯಲ್ಲಿ ಯಾವತ್ತೂ ವ್ಯಾಕ್ಸಿಂಗ್ ಮಾಡ್ಕೊಳ್ಳಲ್ಲ. ಇಲ್ಲಿ ತನಕ ನಾನು ಒಂದಿನೂ ಮನೇಲಿ ವ್ಯಾಕ್ಸಿಂಗ್ ಮಾಡ್ಕೊಂಡಿಲ್ಲ. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ, ನನ್ನ ಹೆಸರು ಭೂಮಿಕಾ. ನಾನು ಬ್ಯೂಟಿ, ಫ್ಯಾಷನ್, ಮೇಕಪ್, ಲೈಫ್ ಸ್ಟೈಲ್, ಟ್ರಾವೆಲ್, ಕುಕಿಂಗ್ ಎಲ್ಲದ್ರ ಬಗ್ಗೆನೂ ವೀಡಿಯೋಸ್ನ ಮಾಡ್ತೀನಿ. ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಯಾವಾಗ ಬೇಕಾದರೂ ಹೋಗಿ ವೀಡಿಯೋಸ್ನ ನೋಡ್ಬೋದು. ಸೊ ಇವತ್ತಿನ ವೀಡಿಯೋಗೆ ಬಂದ್ಬಿಡೋಣ. ಇವತ್ತಿನ ವೀಡಿಯೋ ಏನು ಅಂತ ಅಂದರೆ ಸೆಲ್ಫ್ ಕೇರ್ ಡೇ. ನಾನು ತುಂಬ ದಿನಗಳಿಂದ ತುಂಬ ಕೆಲಸಗಳಿತ್ತು ನನಗೆ ಜಾಸ್ತಿ. ಸೊ ನನ್ನ ಬಗ್ಗೆ ನಾನು ಕೇರ್ ತೊಗೊಳಕ್ಕೆ ಆಗಿಲ್ಲ, ಟೈಮೇ ಸಿಕ್ಕಿಲ್ಲ ನನಗೆ. ಆ್ಯಂಡ್ ರೀಸೆಂಟಾಗಿ ನಾವು ವಯನಾಡಿಗೆ ಬೇರೆ ಹೋಗಿದ್ವಿ. ಅಲ್ಲಿ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ಕೂದಲು ಮತ್ತು ಮುಖ ತುಂಬಾ ಹಾಳಾಗ್ಬಿಟ್ಟಿದೆ. ಬಿಕಾಸ್ ಸ್ವಿಮ್ಮಿಂಗ್ ಪೂಲ್ ಅಂತ ಅಂದರೆ ಕ್ಲೋರಿನೆಲ್ಲ ಹಾಕಿರ್ತಾರೆ ಅಲ್ಲಿ. ಆಫ್ಕೋರ್ಸ್ ಮುಖ ಮತ್ತು ಕೂದಲು ಹಾಳಾಗುತ್ತೆ. ಆ ವಿಷಯ ಗೊತ್ತಿದ್ರೂ ನಾನು ಎಲ್ಲೇ ಹೋದ್ರೂ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದು ಮಾತ್ರ ಬಿಡಲ್ಲ. ಬಿಕಾಸ್ ನನಗೆ ನೀರನ್ನು ನೋಡಿ ರೆಸಿಸ್ಟ್ ಮಾಡ್ಕೊಳ್ಳೋಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕೂದಲು ಮುಖ ಹಾಳಾದರೆ ಹೋದರೆ ಹೋಯಿತು, ಮತ್ತು ಅದನ್ನು ರಿಕವರ್ ಮಾಡ್ಕೋಬೋದು. ಬಟ್ ಅಲ್ಲಿ ಹೋದಾಗ ಅಲ್ಲಿನ ಒಂದು ಮೂಮೆಂಟ್ನ ನಾವು ಎಂಜಾಯ್ ಮಾಡಲಿಲ್ಲ ಅಂದರೆ ತುಂಬಾ ರಿಗ್ರೆಟ್ ಮಾಡ್ಕೋತೀವಿ, ಆಡಬೇಕಿತ್ತು ಅಂತ. ಅದರಿಂದ ಕ್ರಿಯೇಟ್ ಆಗಿರುವಂತಹ ಒಂದು ಮೆಮೊರೀಸ್, ಜಾಯ್ಫುಲ್ ಮೆಮೊರೀಸ್ ಏನಿರುತ್ತೆ ಅದನ್ನು ನಾವು ಖಂಡಿತ ರಿಕ್ರಿಯೇಟ್ ಮಾಡೋಕ್ಕಾಗಲ್ಲ, ರಿಕವರ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ರಿಕವರಿ ಯಾವ್ದು ಮಾಡ್ಕೊಳ್ಳೋಕ್ಕಾಗುತ್ತೆ ಅದು ಹೋದರೂ ಪರವಾಗಿಲ್ಲ ಅಂತ ನಾನು ಆದಷ್ಟು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಲ್ಲೇ ವೆಕೇಷನ್ ಹೋದರೂ ಕೂಡ. ಸೊ ಇವಾಗ ಹಾಳಾಗೋಗಿದೆ ನನ್ನ ಸ್ಕಿನ್ ಮತ್ತು ಕೂದಲು, ಅದನ್ನು ರಿಕವರ್ ಮಾಡ್ಕೋಬೇಕು. ಸೊ ಯಾವ ಥರ ನಾನು ರಿಕವರ್ ಮಾಡ್ಕೋತೀನಿ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ನಂದು ಹೇರ್ ಕೇರ್ ರೊಟೀನ್ನ ಹೇಳಿ ಅಂತ. ಸೊ ಇವತ್ತು ಹೇರ್ ಕೇರ್ ರೊಟೀನ್ನ ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ನಾನು ಯೂಶ್ವಲಿ ಏನು ಮಾಡ್ತೀನಪ್ಪ ಅಂತ ಅಂದರೆ, ತಲೆ ಸ್ನಾನ ಮಾಡಬೇಕು ನೆಕ್ಸ್ಟ್ ಡೇ ಅಂತ ಅಂದರೆ ಅದರ ಹಿಂದಿನ ದಿನವೇ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಸೊ ದಟ್ ಚೆನ್ನಾಗಿ ರೂಟ್ಸಿಗೆಲ್ಲ ಎಣ್ಣೆ ಹೋಗಿ ಚೆನ್ನಾಗಿರುತ್ತೆ, ಕೂದಲು ಸಾಫ್ಟ್ ಆಗಿರುತ್ತೆ. ಸೊ ದಟ್ ನೆಕ್ಸ್ಟ್ ಡೇ ನಾನು ಏನು ಹೇರ್ ಮಾಸ್ಕ್ ಹಾಕೋತೀನಿ ಅದನ್ನು ಹಚ್ಕೊಂಡು ಹೇರ್ ವಾಶ್ ಮಾಡಿದ್ರೆ 1-2 ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ಸೊ ಹಿಂದಿನ ದಿನವೇ ನಾನು ತಲೆಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಆ್ಯಂಡ್ ದೆನ್ ಮುಖಕ್ಕೆ ಬಂದರೆ ಮುಖ ತುಂಬ ಟ್ಯಾನ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ಚಿಕ್ಕ ಪುಟ್ಟ ಪಿಂಪಲ್ಸ್ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಆ ಕ್ಲೋರಿನ್ ವಾಟರಿಂದ. ಸೊ ಟ್ಯಾನ್ ಕೂಡ ಹೋಗಬೇಕು ಆ್ಯಂಡ್ ಆ್ಯಕ್ನೆ ಕೂಡ ರೆಡ್ಯೂಸ್ ಆಗಬೇಕು. ಸೊ ಅದೆರಡಕ್ಕೂ ನಾನು ಒಂದು ಫೇಸ್ ಪ್ಯಾಕ್ ಕೂಡ ಹಾಕೋತೀನಿ. ಸೊ ಅದೆಲ್ಲದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಹೇರ್ ಕೇರಿಂದ ಸ್ಟಾರ್ಟ್ ಮಾಡೋಣ. ನಾನು ಕೂದಲಿಗೆ ಯೂಶ್ವಲಿ ಏನು ಅಷ್ಟೊಂದು ಆಯಿಲ್ ಬಗ್ಗೆ ತುಂಬ ಪರ್ಟಿಕ್ಯುಲರ್ ಏನಿಲ್ಲ, ಯಾವುದಾದ್ರೂ ಆಯಿತು. ಬಟ್ ಕರೆಂಟ್ಲಿ ನಾನು ಯೂಸ್ ಮಾಡ್ತಾ ಇರೋದು ಪ್ಯಾರಾಚೂಟ್ ಹೇರ್ ಆಯಿಲ್. ಸೊ ಅದನ್ನೇ ಹಚ್ಕೋತೀನಿ. ಎಸ್, ನಾರ್ಮಲ್ ಪ್ಯಾರಾಚೂಟ್ ಆಯಿಲ್, ಕೊಕೊನಟ್ ಆಯಿಲ್ನ ನಾನು ಯೂಸ್ ಮಾಡೋದು. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಆಲ್ಮಂಡ್ ಹೇರ್ ಆಯಿಲ್ ಯೂಸ್ ಮಾಡ್ಬೋದು, ಅಥವಾ ಇಂದುಲೇಖ, ನಿಸರ್ಗಾಲಯ, ಈ ಥರ ಹಲವಾರು ಬ್ರ್ಯಾಂಡ್ಸ್ದು ಬರುತ್ತೆ ಹೇರ್ ಆಯಿಲ್ಸು. ಬಟ್ ಐ ಡೋಂಟ್ ಥಿಂಕ್ ಸೊ ತುಂಬ ಡಿಫರ್ ಆಗುತ್ತೆ. ಈ ಹೇರ್ ಆಯಿಲ್ ತುಂಬ ಚೆನ್ನಾಗಿ ಅನಿಸುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಐ ಡೋಂಟ್ ಥಿಂಕ್ ಸೊ ಹೇರ್ ಆಯಿಲಿಂದ ಅಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಹೇರ್ ಆಯಿಲ್ ಜಸ್ಟ್ ರೂಟ್ಸ್ನ ನರಿಷ್ಡ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾವು ಯಾವ ಪ್ಯಾಕ್ ಹಾಕೋತೀವಿ, ಹೇರ್ ಪ್ಯಾಕ್ ಏನು ಹಾಕೋತೀವಿ ಅದು ಮ್ಯಾಟರ್ ಆಗುತ್ತೆ ನಮಗೆ. ಬಿಕಾಸ್ ಏನು ಆ್ಯಕ್ಟಿವ್ಸ್ ಇರುತ್ತೆ ಅದು ಹೇರ್ ಪ್ಯಾಕಿಂದ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಹೇರ್ ಆಯಿಲ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ನೆಸೆಸಿಟಿ ಇಲ್ಲ. ಇನ್ ಕೇಸ್ ತುಂಬ ಚೆನ್ನಾಗಿ ಕೇರ್ ಮಾಡಬೇಕು ಅಂತ ಇರೋರು, ಅಂದರೆ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಅಥವಾ ತುಂಬ ತೆಳ್ಳಗಾಗ್ತಿದೆ ಕೂದಲು, ಹೇರ್ ಗ್ರೋ ಆಗ್ತಾನೇ ಇಲ್ಲ, ಆ ಥರ ಇದ್ದರೆ ನೀವು ಒಂದು ಒಳ್ಳೆ ಹೇರ್ ಆಯಿಲ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ನಾನು ತುಂಬ ರೇರಾಗಿ ಆ ಹೇರ್ ಆಯಿಲ್ನ ಹಾಕೋತೀನಿ. ಸೊ ಅದು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ಅದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಸೊ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋದು
ಇದೇ ಹೇರ್ ಆಯಿಲ್ಲು. ಫಸ್ಟ್ ಅಪ್ಲೈ ಮಾಡೋಣ. ಫಸ್ಟ್ ರೂಟ್ಸಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ, ಅದಾದಮೇಲೆ ಕೆಳಗಡೆ ಇರುವಂತಹ ಕೂದಲಿಗೆ ಅಪ್ಲೈ ಮಾಡಬೇಕು. ನಿಮಗೆ ತುಂಬ ಟೈಮ್ ಮತ್ತು ತುಂಬ ಪೇಷನ್ಸ್ ಇತ್ತು ಅಂತ ಅಂದರೆ ಒಂದು ಬಟ್ಲಿಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಎಸ್, ಇವಾಗ ತಲೆಗೆ ಎಣ್ಣೆ ಹಚ್ಕೊಂಡಿದ್ದಾಯಿತು. ನೆಕ್ಸ್ಟ್ ಫೇಸ್ ಪ್ಯಾಕ್ ಹಾಕೋಬೇಕು, ಡಿ-ಟ್ಯಾನ್ ಫೇಸ್ ಪ್ಯಾಕ್. ಸೊ ಏನು ಫೇಸ್ ಪ್ಯಾಕ್ ಹಾಕೋತೀನಿ ಅಂತ ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ನಾನು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ರೋಸ್ ಪೌಡರ್ನ ಹಾಕೋತಿದ್ದೀನಿ. ರೋಸ್ ಪೆಟಲ್ಸ್ ಪೌಡರ್ ಅಂದರೆ ಕ್ವಾಂಟಿಟಿ ಮೇಲೆ ಡಿಪೆಂಡು, ಎಷ್ಟು ಜನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಆ ಪ್ಯಾಕ್ನ ಅನ್ನೋದ್ರ ಮೇಲೆ ಡಿಪೆಂಡು. ನಾನಿಲ್ಲಿ ನಂಗೆ ಒಬ್ಳಿಗೆ ಮಾಡ್ಕೊಳ್ಳೋದ್ರಿಂದ 1 ಸ್ಪೂನ್ ರೋಸ್ ಪೆಟಲ್ ಪೌಡರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಆರೆಂಜ್ ಪೀಲ್ ಪೌಡರ್ನ ತೊಗೊಂಡಿದ್ದೀನಿ. ನ್ಯೂ ಹರ್ಬ್ಸ್ ಅವ್ರದ್ದು, ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೋಬೋದು. ನಾನು ತೊಗೋತಾ ಇರೋದು ನ್ಯೂ ಹರ್ಬ್ಸ್ ಅವ್ರದ್ದು. ಇದಂತೂ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆ್ಯಕ್ನೆ ಕಂಟ್ರೋಲ್ ಮಾಡುತ್ತೆ ಇದು. ಆ್ಯಂಡ್ ತುಂಬ ಆಯ್ಲಿ ಸ್ಕಿನ್ ಇದ್ದರೆ ಆಯ್ಲಿ ಸ್ಕಿನ್ನನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ರೋಸ್ ಪೌಡರ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಆರೆಂಜ್ ಪೀಲ್ ಪೌಡರ್ ತೊಗೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮಂಜಲ್ ಪೌಡರ್ನ ತೊಗೋಬೇಕು. ಕಸ್ತೂರಿ ಮಂಜಲ್ ಯಾಕೆ ಅಂತ ಅಂದರೆ ನಾವು ಯೂಶ್ವಲಿ ಅರಿಶಿನ ಎಲ್ಲ ಹಾಕೋತೀವಲ್ಲ, ಅರಿಶಿನ ಎಲ್ಲ ಹಾಕ್ಕೊಂಡಾಗ ಅದು ಒಂಥರ ಯೆಲ್ಲೋ ಟಿಂಟ್ ಬಿಟ್ಬಿಡುತ್ತೆ. ಸೊ ಹಂಗಾಗಿ ಯೆಲ್ಲೋ ಟಿಂಟ್ ಬಿಡಬಾರ್ದು ಫೇಸ್ ಅಂತ ಅಂದರೆ ಕಸ್ತೂರಿ ಮಂಜಲ್ ಪೌಡರ್ನ ಹಾಕೋಬೇಕು. ಒಂದು 1/4 ಚಮಚದಷ್ಟು ಕಸ್ತೂರಿ ಮಂಜಲ್ ಪೌಡರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಿಂಬೆ ರಸ ಹಾಕೋಬೇಕು. ನಿಮ್ಮದೇನಾದರೂ ತುಂಬಾ ಡ್ರೈ ಸ್ಕಿನ್ ಇತ್ತು ಅಂತ ಅಂದರೆ ಆದಷ್ಟು ಈ ಫೇಸ್ ಪ್ಯಾಕನ್ನು ಅವಾಯ್ಡ್ ಮಾಡಿ. ಇಲ್ಲ ಇನ್ ಕೇಸ್ ಡ್ರೈ ಸ್ಕಿನ್ ಇದೆ ಆ್ಯಂಡ್ ಆ್ಯಕ್ನೆ ಬರ್ತಾ ಇದೆ ಅಂತ ಅಂದರೆ ನೀವು ನಿಂಬೆ ರಸದ ಬದಲು ಮೊಸರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೋದು. ಸೊ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ನಾನು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಬೇಕಂತ ಅಂದರೆ ಒಂದು ಸ್ವಲ್ಪ ರೋಸ್ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಫೇಸ್ ಪ್ಯಾಕ್ ರೆಡಿ ಇದೆ. ಈ ಥರ ಕಾಣ್ತಿದೆ. ರೋಸ್ ಪೌಡರ್ ಜಾಸ್ತಿ ಹಾಕಿರೋದ್ರಿಂದ ಇದು ಫುಲ್ ಪಿಂಕ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಇದನ್ನು ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮೊದಲು ನೀವು ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಫೇಸ್ ವಾಶಿಂದ ವಾಶ್ ಮಾಡ್ಕೊಂಡಿರಬೇಕು. ನಿಮ್ಮ ಮುಖದ ಮೇಲೆ ಏನೇ ಧೂಳು ಡಸ್ಟ್ ಏನೂ ಇರಬಾರ್ದು. ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಹತ್ರ ಏನಾದರೂ ಬ್ರಷ್ ಇದ್ದರೆ ಬ್ರಷಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಅಪ್ಲೈ ಮಾಡ್ತೀನಿ. ಯೂಶ್ವಲಿ ಎಲ್ಲ ಫೇಸ್ ಪ್ಯಾಕು ನಾನು ಕೈಯಲ್ಲೇ ಅಪ್ಲೈ ಮಾಡೋದು. ಸೊ ಆಲ್ ಓವರ್ ದ ಫೇಸ್ ನೀಟಾಗಿ ಈ ರೀತಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಆ್ಯಂಡ್ ಕಣ್ಣು ಸುತ್ತಮುತ್ತ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬಾರ್ದು, ಬಿಕಾಸ್ ಐ ಇರಿಟೇಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆ್ಯಂಡ್ ಈ ಫೇಸ್ ಪ್ಯಾಕ್ ಕಂಪ್ಲೀಟಾಗಿ ಡ್ರೈ ಆಗೋ ತನಕ ಬಿಟ್ಟು ಅದನ್ನು ವಾಶ್ ಮಾಡ್ಕೋಬೇಕು. ಯೂಶ್ವಲಿ ಇಟ್ ವಿಲ್ ಟೇಕ್ ಅರೌಂಡ್ 15 to 20 ಮಿನಿಟ್ಸ್. 15 to 20 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ಅದು ತುಂಬಾ ಡ್ರೈ ಆಗಿರುತ್ತೆ. ಸೊ ಫೇಸ್ ವಾಶ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಫೇಸ್ ವಾಶ್ ಮಾಡಾದಮೇಲೆ ನೀಟಾಗಿ ವೈಪ್ ಮಾಡ್ಕೋಬೇಕು ಫೇಸ್ನ. ಆ್ಯಂಡ್ ಯಾವುದೇ ಫೇಸ್ ಪ್ಯಾಕ್ ಹಚ್ಕೊಂಡು ಆದಮೇಲೂ ಸ್ಕಿನ್ ತುಂಬಾ ಡ್ರೈ ಆಗಿರುತ್ತೆ. ಸೊ ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಮಾಯ್ಶ್ಚರೈಸರ್ ಹಚ್ಕೊಳ್ಳೋದನ್ನು ಮಿಸ್ ಮಾಡಲೇಬಾರ್ದು. ಅದು ಹಚ್ಕೊಳ್ಳಿಲ್ಲ ಅಂದರೆ ನಾವು ಫೇಸ್ ಪ್ಯಾಕ್ ಹಾಕ್ಕೊಂಡಿರೋದು ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಸೂನ್ ಆಫ್ಟರ್ ಯು ವಾಶ್ ಯುವರ್ ಫೇಸ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ಈಸ್ ಅ ಮಸ್ಟ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ನೆನ್ನೆನೇ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ, ಅದನ್ನು ತೋರಿಸಿದ್ದೀನಿ. ಸೊ ಇವಾಗ ತಲೆಗೆ ಹೇರ್ ಮಾಸ್ಕ್ನ ಹಾಕೋಬೇಕು. ಸೊ ಯಾವ ಹೇರ್ ಮಾಸ್ಕ್ ಹಾಕೋತೀನಿ, ಏನೆಲ್ಲ ಹಾಕೋತೀನಿ ಅಂತ ನೋಡೋಣ ಬನ್ನಿ. ಸೊ ಹೇರ್ ಮಾಸ್ಕ್ ಮಾಡೋಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೆನೆಸಿಟ್ಟಿರುವಂತಹ ಮೆಂತ್ಯ ಕಾಳು ಹಾಕೋತಾ ಇದ್ದೀನಿ. ಹಿಂದಿನ ದಿನವೇ ನೆನೆಸಿಟ್ರೆ ಈ ರೀತಿ ಮೊಳಕೆ ಬರಲ್ಲ. ನಾನು 1-2 ದಿನದ ಹಿಂದೆ ನೆನೆಸಿಟ್ಟು ಅದು ಹಾಕೊಳ್ಳೋಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಬಾಕ್ಸಲ್ಲಿ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಸೊ ಹಾಗಾಗಿ ಮೊಳಕೆ ಬಂದುಬಿಟ್ಟಿದೆ. ಏನು ತೊಂದರೆ ಇಲ್ಲ, ಮೊಳಕೆ ಬಂದಿರೋ ಕಾಳು ಹಾಕ್ಕೊಂಡ್ರೂ ತೊಂದರೆ ಏನಿಲ್ಲ. ಆ್ಯಂಡ್ ಮೊಳಕೆ ಬಂದಿರುವಂತಹ ಮೆಂತ್ಯ ಕಾಳು ಏನಿದೆ
ಸೊ ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೀವು ಹಾಗೆ ಕಾಯಿ ತುರಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಳ್ಳೇದು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಇದಾದಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿ ಒಂದಿಷ್ಟು ತೊಗೊಂಡಿದ್ದೀನಿ. ಇಷ್ಟು ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಯಾಕೆ ಅಂತ ಅಂದರೆ ಅದು ನಮ್ಮ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಯಾರಿಗಾದ್ರೂ ಹೇರ್ ಫಾಲ್ ಪ್ರಾಬ್ಲಮ್ ಇದ್ದರೆ ಅಥವಾ ತುಂಬ ಕೂದಲು ಬೆಳಿತಾನೇ ಇಲ್ಲ, ನನಗೆ ಬರೀ ಹೇರ್ ಫಾಲ್ ಆಗ್ತಾಯಿದೆ ಅಂತ ಅನ್ನೋರು ಇದನ್ನು ಹೇರ್ ಗ್ರೋತ್ಗೆ ನೀವು ಈರುಳ್ಳಿನ ಯೂಸ್ ಮಾಡ್ಬೋದು. ನೀವು ಈರುಳ್ಳಿ ಗ್ರೈಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಈರುಳ್ಳಿ ರಸ ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಇದನ್ನು ತಲೆಗೆ ಅಪ್ಲೈ ಮಾಡ್ಕೋಬೇಕು. ಇವಾಗ ಹೇರ್ ಮಾಸ್ಕ್ ರೆಡಿ ಇದೆ, ಇದನ್ನು ತಲೆಗೆ ಅಪ್ಲೈ ಮಾಡ್ಕೋಬೇಕು. ಸೊ ಹೆಂಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ ಫಸ್ಟು ರೂಟ್ಸ್ ಏನಿರುತ್ತೆ ರೂಟ್ಸಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಅದಾದಮೇಲೆ ಈ ಕೆಳಗಡೆ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ರೂಟ್ಸಿಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಬಿಕಾಸ್ ಹೇರ್ ಗ್ರೋತ್ ಆಗೋದು ರೂಟ್ಸಿಂದ. ನರಿಷ್ಮೆಂಟ್ ಮೆಂತ್ಯ ಹಾಕೋದ್ರಿಂದ ಕೂದಲು ತುಂಬ ನರಿಶ್ಡ್ ಆಗುತ್ತೆ. ಲೈಕ್ ಇದು ಒಂಥರ ನ್ಯಾಚುರಲ್ ಕಂಡೀಷ್ನರ್ ಥರ ಆ್ಯಕ್ಟ್ ಮಾಡುತ್ತೆ. ನಾನು ಟು ಬಿ ಫ್ರ್ಯಾಂಕ್ ನಾನು ಇಲ್ಲಿ ತನಕ ಯಾವ ಕಂಡೀಷ್ನರ್ಸು ಯೂಸ್ ಮಾಡೋದೇ ಇಲ್ಲ. ಏನಾದರೂ ಫಂಕ್ಷನ್ ಇದ್ದಾಗ ಇಲ್ಲಿ ತನಕ 25 ವರ್ಷದಲ್ಲಿ ಒಂದು 3-4 ಸತಿ ಅಷ್ಟೇ ನಾನು ನನ್ನ ಕೂದಲಿಗೆ ಕಂಡೀಷ್ನರ್ ಹಾಕಿರೋದು. ಅದು ಬಿಟ್ಟು ನಾನು ಕಂಡೀಷ್ನರ್ ಯೂಸೇ ಮಾಡಲ್ಲ ಯಾವಾಗ್ಲೂ. ಏನಾದರೂ ತುಂಬ ರಫ್ ಆಗಿದೆ ಕೂದಲು ಅಂತ ಅನಿಸಿದಾಗ ಈ ಪ್ಯಾಕ್ ಹಾಕೋತೀನಿ. ಸೊ ದಟ್ ಕೂದಲು ತುಂಬ ಸಾಫ್ಟಾಗಿ ಆಗುತ್ತೆ. ಕೂದಲನ್ನ ನೀಟಾಗಿ 2 ಸೆಕ್ಷನ್ಸ್ ಮಾಡ್ಕೋತೀನಿ. ನನ್ನ ಕೂದಲು ಸ್ವಲ್ಪ ದಪ್ಪ ಇರೋದ್ರಿಂದ ಸುಮ್ಮನೆ ಹಿಂಗೆ ಹಚ್ಕೊಳ್ಳೋಕ್ಕೆ ಅದು ಸರಿ ಹೋಗಲ್ಲ. 2 ಸೆಕ್ಷನ್ಸ್ ಮಾಡಿ ಹಚ್ಕೊಂಡಾಗ ನೀಟಾಗಿ ಎಲ್ಲ ಕಡೆಗೂ ಅದು ಸ್ಪ್ರೆಡ್ ಆಗುತ್ತೆ. ಫಸ್ಟ್ ಇಲ್ಲಿ ಮಧ್ಯದಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ಕಂಪ್ಲೀಟ್ ಹಚ್ಕೊಂಡಾಗಿದೆ. ಇದನ್ನು ಒಂದು 2 hours ಬಿಟ್ಬಿಟ್ಟು ವಾಶ್ ಮಾಡಬೇಕು. A few moments later. ಸೊ ಇವಾಗ ಸ್ನಾನ ಆಯಿತು ನಂದು. ಐ ಆಮ್ ಫೀಲಿಂಗ್ ಸೋ ರಿಫ್ರೆಶಿಂಗ್ ಗೊತ್ತಾ. ಸೀರಿಯಸ್ಲಿ ಶ್ಯಾಂಪು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಅಷ್ಟೆಲ್ಲ ಫ್ರೆಶ್ ಅಂತ ಅನ್ಸೋದೇ ಇಲ್ಲ. ಬಟ್ ಸೀಗೆ ಪುಡಿ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಫ್ರೆಶ್ ಫೀಲಿಂಗ್ ಅಂತ ಅನಿಸುತ್ತೆ ನನಗಂತೂ. ಆ್ಯಂಡ್ ಕೂದಲು ಅಷ್ಟೇ ತುಂಬಾ ಹುಲ್ಲಾಗಿದೆ ಅಂತ ಅನಿಸುತ್ತೆ. ಶ್ಯಾಂಪು ಹಾಕ್ಕೊಂಡ್ರೆ ಒಂಥರ ಕ್ಲೀನ್ ಆಗಿದೆ ಅಂತ ಫೀಲೇ ಆಗೋಲ್ಲ ನನಗೆ. ಏನೋ ಒಂಥರ ಇನ್ನೂ ಜಿಡ್ಡಿದೆ, ಡ್ಯಾಂಡ್ರಫ್ ಕಂಪ್ಲೀಟಾಗಿ ಹೋಗಿದೆ ಅಂತ ಅನಿಸಲ್ಲ. ಬಟ್ ಸೀಗೆ ಪುಡಿ ಹಾಕ್ಕೊಂಡು ಏನಾದರೂ ಹೇರ್ ಮಾಸ್ಕ್ ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ರೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಸೊ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಯಾವಾಗಲೂ ಅಷ್ಟೇ, ಎಸ್ಪೆಷಲಿ ತಲೆ ಸ್ನಾನ ಮಾಡಿದಾಗ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿರುತ್ತೆ. ಸೊ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾನು ನನ್ನ ಡೀಟೇಲ್ ಸ್ಕಿನ್ ಕೇರ್ನ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡ್ಬೋದು. ಸೊ ಇವಾಗ ಬೇಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ದಟ್ಸ್ ಇಟ್. ಆ್ಯಂಡ್ ನನ್ನ ವೀಡಿಯೋ ನಾನು ಸ್ಕಿನ್ ಕೇರ್ ವೀಡಿಯೋ ಹಾಕಿದಾಗ ನನ್ನದು ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರಿ, ಮನೆಯಲ್ಲಿ ನೀವು ಯಾವ ಥರ ವ್ಯಾಕ್ಸಿಂಗ್ ಮಾಡ್ತೀರಾ ಅದರದ್ದು ವೀಡಿಯೋ ಮಾಡಿ, ಆ್ಯಂಡ್ ಯಾವ ಬಾಡಿ ಲೋಷನ್ ಯೂಸ್ ಮಾಡ್ತೀರಾ, ನೀವು ಬಾಡಿ ಕೇರ್ ಹೇಗೆ ಮಾಡ್ತೀರಾ ಮನೆಯಲ್ಲಿ ಅದನ್ನು ತೋರಿಸಿ ಅಂತ ಕೇಳಿದ್ರಿ. ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಮನೆಯಲ್ಲಿ ಯಾವತ್ತೂ ವ್ಯಾಕ್ಸಿಂಗ್ ಮಾಡ್ಕೊಳ್ಳಲ್ಲ. ಇಲ್ಲಿ ತನಕ ನಾನು ಒಂದಿನೂ ಮನೇಲಿ ವ್ಯಾಕ್ಸಿಂಗ್ ಮಾಡ್ಕೊಂಡಿಲ್ಲ. ರೇಸರ್ ಯೂಸ್ ಮಾಡಿ ಹೇರ್ ರಿಮೂವ್ ಮಾಡ್ಕೋಬೋದು, ಬಟ್ ನಾನು ರೇಸರ್ನ ಖಂಡಿತ ಪ್ರಿಫರ್ ಮಾಡಲ್ಲ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ, ನೀವು ರೇಸರಲ್ಲಿ ಮಾಡ್ಕೊಳ್ಳುವಾಗ ಒಂಚೂರು ಪೇಯ್ನ್ ಆಗೋಲ್ಲ, ಬೇಗ ಹೊಟ್ಟೋಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇಲ್ಲ, ಈಸಿ ವೇ ಅಂತ ತುಂಬ ಜನ ಅದನ್ನು ಮಾಡ್ಕೋತಾರೆ. ಬಟ್ ಅದು ಸೇಫ್ ಅಲ್ಲ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಅನಿಸುತ್ತೆ, ಫಸ್ಟ್ ಡೇ ಸೆಕೆಂಡ್ ಡೇ ಓಕೆ, ಥರ್ಡ್ ಡೇಯಿಂದ ಒಂಥರ ಮತ್ತೆ ಹೇರ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ವ್ಯಾಕ್ಸಿಂಗ್ ಮಾಡಿಸಿದಾಗ ನೋಡಿ, ಐ ವಿಲ್ ಶೋ. ವ್ಯಾಕ್ಸಿಂಗ್ ಮಾಡಿಸಿದಾಗ ಹೇರು ಒಂದೇ ಡೈರೆಕ್ಷನಲ್ಲಿ ಗ್ರೋ ಆಗುತ್ತೆ ನೀಟಾಗಿ. ನಾನು ವ್ಯಾಕ್ಸಿಂಗ್ ಮಾಡಿಸಿದ್ದೀನಿ, ಸೊ ಹೇರೆಲ್ಲ ಒಂದೇ ಡೈರೆಕ್ಷನಲ್ಲಿ ಗ್ರೋ ಆಗಿದೆ. ಬಟ್ ಅದೇ ನೀವೇನಾದರೂ ರೇಸರ್ ಯೂಸ್ ಮಾಡಿದರೆ ಯಾವ್ಯಾವುದೋ ಡೈರೆಕ್ಷನಲ್ಲಿ ಅದು ಹೇರ್ ಗ್ರೋ ಆಗುತ್ತೆ, ಆ್ಯಂಡ್ ಸ್ಕಿನ್ ಡಾರ್ಕನ್ ಆಗುತ್ತೆ, ಜೊತೆಗೆ ಸ್ಕಿನ್ ರಫ್ ಕೂಡ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರೂ ರೇಸರ್ನ ಯೂಸ್ ಮಾಡಬೇಡಿ. ತುಂಬ ಜನ ಫೇಶಿಯಲ್ ರೇಸರ್ಸ್ ಕೂಡ ಯೂಸ್ ಮಾಡ್ತಾರೆ, ಬಟ್ ಅದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಅದು
ಬೆನಿಫಿಷಿಯಲ್ ಅಂತ ನಂಗನ್ಸಲ್ಲ, ಅದು ಕೆಟ್ಟದೇನೆ. ಸೊ ನಾನು ಆನ್ ಅ ಡೈಲಿ ಬೇಸಿಸ್ ನಾನು ಫೇಶಿಯಲ್ ರೇಸರು ಅಷ್ಟೇ ಯೂಸ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಅಂತ ಅಂದಾಗ ಒಂದು ವರ್ಷದಲ್ಲಿ 2-3 ಸತಿ ನಾನು ಅದನ್ನು ಯೂಸ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ನಾನು ರೇಸರ್ಸ್ನ ಯೂಸ್ ಮಾಡಲ್ಲ. ಆ್ಯಂಡ್ ಮನೆಯಲ್ಲಿ ಕೂಡ ವ್ಯಾಕ್ಸಿಂಗ್ ಮಾಡ್ಕೊಳ್ಳಲ್ಲ. ಯಾವಾಗಲೂ ನಾನು ವ್ಯಾಕ್ಸಿಂಗ್ ಮಾಡ್ಸೋಕ್ಕೆ ಸಲೂನ್ಗೆ ಹೋಗೋದು. ಅವರಾದರೆ ನೀಟಾಗಿ ಮಾಡ್ತಾರೆ. ಆ್ಯಂಡ್ ಸಲೂನಿಂದ ಮನೆಗೆ ಬಂದು ನಾನು ಒಂದು ಬಾಡಿ ಕ್ರೀಮ್ನ ಅಪ್ಲೈ ಮಾಡ್ಕೋತೀನಿ. ಸೊ ಅದು ತುಂಬ ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ. ಸೊ ಅದನ್ನು ಇವತ್ತು ತೋರಿಸ್ತೀನಿ ನಾನು ನಿಮಗೆ. ಸೊ ನಾನು ಯೂಸ್ ಮಾಡೋದು ದ ಬಾಡಿ ಶಾಪ್ ಅವ್ರದ್ದು ಬಾಡಿ ಬಟರ್ ಯೂಸ್ ಮಾಡ್ತೀನಿ ನಾನು, ಬ್ರಿಟಿಷ್ ರೋಸ್. ಇದರಲ್ಲಿ ಸುಮಾರು ಫ್ಲೇವರ್ಸ್ ಇದೆ. ಸೊ ನಾನು ಬ್ರಿಟಿಷ್ ರೋಸ್ ಫ್ಲೇವರ್ನ ಯೂಸ್ ಮಾಡ್ತೀನಿ. ಇದರದ್ದು ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ವ್ಯಾಕ್ಸಿಂಗ್ ಮಾಡ್ಕೊಂಡು ಬಂದಮೇಲೆ ಅಂತ ಅಲ್ಲ, ಸ್ನಾನ ಮಾಡಾದಮೇಲೆ ಆ್ಯಂಡ್ ಎವ್ರಿ ಡೇ ನಾನು ಈ ಕ್ರೀಮ್ನ ಯೂಸ್ ಮಾಡ್ತೀನಿ. ಈ ಥರ ಇರುತ್ತೆ ಇದು. ಸೊ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ತೊಗೊಂಡ್ರೆ ಸಾಕು. ಇದು ತುಂಬ ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ ಬಾಡಿಗೆ. ಆ್ಯಂಡ್ ಫ್ರೆಶ್ ಕೂಡ ಫೀಲ್ ಆಗುತ್ತೆ. ಇದು ಒಳ್ಳೆ ಫ್ರೇಗ್ರೆನ್ಸ್ ಇರೋದ್ರಿಂದ ನಮಗೆ ಒಳ್ಳೆ ಫ್ರೆಶ್ ಫೀಲಿಂಗ್ ಸಿಗುತ್ತೆ. ಅದ್ರ ಜೊತೆಗೆ ಬಾಡಿ ಚೆನ್ನಾಗಿ ಮಾಯ್ಶ್ಚರೈಸ್ಡ್ ಆಗೂ ಇರುತ್ತೆ. ಸೊ ಇದೇ ಸೇಮ್ ದ ಬಾಡಿ ಶಾಪ್ ಅವ್ರದ್ದೇ ನನ್ನ ಹತ್ರ ಒಂದು ಆಲ್ಮಂಡ್ ಫ್ಲೇವರ್ದಿತ್ತು ಇದಕ್ಕೆ ಮುಂಚೆ. ಅದಾದಮೇಲೆ ಇವಾಗ ವೆನಿಲಾ ಬ್ರಿಟಿಷ್ ರೋಸ್ ಫ್ಲೇವರ್ ತೊಗೊಂಡಿದ್ದೀನಿ. ಎರಡೂ ತುಂಬಾ ಚೆನ್ನಾಗಿದೆ. ಎಸ್, ದಟ್ಸ್ ಇಟ್. ಸೊ ಎಷ್ಟು ಸ್ನಾನ ಆದಮೇಲೆ ಇಷ್ಟನ್ನು ಮಿಸ್ ಮಾಡದೆ ಮಾಡಬೇಕು. ಆ್ಯಂಡ್ ನೀರು ಕುಡಿಯೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಸುಸ್ತಾಗಿರುತ್ತೆ, ಚೆನ್ನಾಗಿ ನೀರು ಕುಡಿಬೇಕು. ನಮ್ಮನ್ನು ನಾವು ಎಷ್ಟು ಹೈಡ್ರೇಟೆಡಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವೋ ಅಷ್ಟು ನಮ್ಮ ಸ್ಕಿನ್ ಹೆಲ್ತ್ ಮತ್ತು ನಮ್ಮ ಬಾಡಿ ಹೆಲ್ತ್ ಎರಡೂ ಚೆನ್ನಾಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ. ಸೊ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಎರಡು ಕಡೆಯಿಂದನೂ ನಾವು ಮಾಯ್ಶ್ಚರೈಸೇಷನ್ ಆ್ಯಂಡ್ ಹೈಡ್ರೇಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್, ದಟ್ಸ್ ಇಟ್ ಫಾರ್ ದ ವಿಡಿಯೋ. ಮತ್ತೊಂದು ವ್ಲಾಗಲ್ಲಿ ಮತ್ತೊಂದು ಹೊಸ ವಿಷಯ ಜೊತೆ ನಿಮಗೆ ಸಿಗ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.